ಸ್ನೇಹಿತರೆ ನಮಸ್ತೆ. ನಾನು ಈಶ್ವರನ್ ಪಿ ತೀರ್ಥ ಮಾತಾಡ್ತಾ ಇರೋದು, ಸಾವಯವ ಕೃಷಿಕರು, ಕುಂಟಿಗೆರೆ. ಸ್ನೇಹಿತರೆ ಗೊತ್ತೇ ಇದೆ, ನಾನು ಚಿತ್ರದುರ್ಗ ಜಮೀನಲ್ಲಿ ಮಾಡಿಸ್ತಿರೋದು ನಿಮಗೆಲ್ಲರಿಗೂ ವಿಷಯ ಗೊತ್ತೇ ಇದೆ. ಚಿತ್ರದುರ್ಗ ಜಮೀನಿನ 12 ಎಕರೆ ಜಾಗದಲ್ಲಿ ನೀರು ತುಂಬ ಕಡಿಮೆ ಆದಾಗ ಒಂದು ಬೋರ್ ಅಂತೂ ನಿಂತೇ ಹೋಯಿತು. ಇನ್ನೊಂದು ಬೋರಲ್ಲಿ ಒಂದು ಅರ್ಧ ಇಂಚ್ ಬರಲಿಕ್ಕೆ ಮಾತ್ರ ಶುರುವಾಗಿತ್ತು. ಮತ್ತು ನಾವು ಸಾಂಪ್ರದಾಯಿಕ ಪದ್ಧತಿನಲ್ಲಿ ಕಾಯಿ ಹಿಡ್ಕೊಂಡು ಅಥವಾ ಕಡ್ಡಿಗಳು ಹಿಡ್ಕೊಂಡು ಅಥವಾ ಲಿಂಗದ ಕಾಯಿ ಹಿಡ್ಕೊಂಡು ಇದನ್ನು ಪಾಯಿಂಟ್ ಮಾಡಿಸ್ಬೇಕಂತ ಹೊರಟ್ವಿ. ಅದು ಒಂದು ಕಡೆ ಇರಲಿ, ಕಳೆದ 2 ಪಾಯಿಂಟ್ಗಳು ಅದೇ ರೀತಿಯಲ್ಲಿ ಮಾಡಿಸಿದಾಗ ಇದು 2 ವರ್ಷಗಳು ಮಾತ್ರ ಅದು ರನ್ನಿಂಗ್ ಆಗಿ ಮತ್ತೆ ನಿಂತ್ಕೊಂಡಿತ್ತು. ಯಾಕೆ ಆಧುನಿಕತೆಯ ಕಡೆ ನಾವು ಮುಖ ಮಾಡಬಾರ್ದು ಅಂದ್ಕೊಂಡು ನಾವು ಯೂಟ್ಯೂಬಲ್ಲಿ ಬೇರೆ ಬೇರೆ ಇದರಲ್ಲಿ ಆಯಾಮಗಳಲ್ಲಿ ಚೆಕ್ ಮಾಡಬೇಕಾದ್ರೆ ನಮಗೆ ಸಿದ್ದಾನಿ ಎಂಟರ್ಪ್ರೈಸಸ್ ಅಂತೇಳಿ ಬೆಂಗಳೂರಿನ ಪರಿಚಯ ಆಗುತ್ತೆ. ಅಲ್ಲಿ ಒಬ್ಬರು ಮೇಡಮ್ ಅದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ನಿಮ್ಗೆ ಯೂಟ್ಯೂಬ್ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಅವ್ರು ಬಂದುಬಿಟ್ಟು US ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮ್ಯಾಕ್ಸ್ ಮಿಷಿನ್ ಉಪಯೋಗಿಸ್ಕೊಂಡು ಪಾಯಿಂಟ್ ಮಾಡ್ತಾ ಹೋಗ್ತಾರೆ. ಜಮೀನಿನ 1ರಿಂದ 1,000 ಅಡಿ ಆಳದವರೆಗೂ ಸಹ ಅವರು ಸ್ಕ್ಯಾನ್ ಮಾಡ್ತಾ ಹೋಗ್ತಾರೆ. ಅದ್ರಲ್ಲಿ ನಮಗೆ ನಿಖರವಾಗಿ ಸಿಗುತ್ತೆ, ಇಷ್ಟಿಷ್ಟು ಅಡಿ ಆಳದಲ್ಲಿ ಇಂಥದೇ ರಾಕ್ ಸಿಗುತ್ತೆ ಮತ್ತು ಇಂತಿಂಥ ಸೆಲೆಗಳು ಸಿಗುತ್ತೆ. ಎಷ್ಟು ನಾವು ಅದರ ಅಕ್ಯುರೇಟಾಗಿ ನಾವು ಅದನ್ನು ಮಾಡಿಸ್ಬೇಕೋ ಬಿಡಬೇಕೋ, ಬೋರ್ ತೆಗ್ಸಿದ್ದು ಖರ್ಚು ಮೈ ಮೇಲೆ ಬರುತ್ತೋ, ಇದು ಪ್ರತಿಯೊಂದು ಗೊತ್ತಾಗ್ತಾ ಹೋಗುತ್ತೆ. ವೀಕ್ ಪಾಯಿಂಟ್ ಇದ್ದರೆ ಅವರೇ ಹೇಳ್ತಾರೆ, ದಯವಿಟ್ಟು ಮಾಡಿಸ್ಬೇಡಿ ಇಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ತುಂಬ ಸ್ಟ್ರಾಂಗ್ ಆಗಿರೋದು 1, 2, 3, 4 ಸೆಲೆಗಳು ಇದ್ದ ಜಾಗದಲ್ಲಿ ಅವರೇ ಹೇಳ್ತಾರೆ ಖಂಡಿತ ಇಲ್ಲಿ ಡ್ರಿಲ್ ಮಾಡಿಸಿ ಅಂತ. ಹಾಗೆ ನಮಗೆ 220ರಿಂದ ಅವರು ಪಾಯಿಂಟ್ ಕೊಟ್ಟಿದ್ದರು, 927ವರೆಗೂ ಕೊಟ್ಟಿದ್ದರು. ಆದರೆ 500 ದಾಟ್ತಿದ್ದಂಗೆ ನಮ್ಮ ಬೋರ್ಲಾರರಿಗೆ ಅದನ್ನು ತೆಗಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಹಾಗೂ ಹೀಗೂ ಕಷ್ಟಪಟ್ಟು 620ವರೆಗೂ 2 ಬೋರ್ನ ನಾವು ಮಾಡಿಸಿದ್ವಿ. ಪ್ರತಿಯೊಂದು ಅಡಿಯ ನಿಖರವಾದ ಅವ್ರು ಲೆಕ್ಕ ಕೊಟ್ಟಿದ್ರಲ್ಲ ಅದೇ ರೀತಿಯಲ್ಲೇ ಆಗಿದ್ದ ಅನುಭವ. ಹಾಗಾಗಿ ನಾನು ಇದನ್ನ ಯೂಟ್ಯೂಬಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ದಯವಿಟ್ಟು ಬೋರು ಡ್ರಿಲ್ಲಿಂಗ್ ಮಾಡಿಸೋಂಥವ್ರು ಈ ಪದ್ಧತಿನ ಅನುಸರಿಸಿದರೆ ಒಂದಿಷ್ಟು ದುಡ್ಡು ಉಳಿಯುತ್ತೆ. ಆಮೇಲೆ ನಿಜವಾದ ಸೋರ್ಸು ಸಿಗುತ್ತೆ ಅಥವಾ ನಿಜವಾದ ಬಂಡವಾಳ ಗೊತ್ತಾಗುತ್ತೆ ಅಂತೆಲ್ಲ. ಹಂಗೆ ನಿಜವಲ್ಲ, ರೈತನ ಭೂಮಿಲಿ ನೀರು ಇದೆಯೋ ಇಲ್ವೋ, ನೆಕ್ಸ್ಟ್ ಕೃಷಿ ನಾವು ಮಾಡಬೇಕೋ ಬಿಡಬೇಕಾ, ಪ್ರತಿಯೊಂದು ಸಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅನಾವಶ್ಯಕವಾಗಿ ಬೋರ್ಗಳನ್ನ ತೆಗೆಸಿ ದುಡ್ಡನ್ನು ಖರ್ಚು ಮಾಡೋದಕ್ಕಿಂತ ಮುಂಚೆ ಈ ಫೌಂಡೇಶನ್ ಹೇಗೆ ಬಿಗಿ ಮಾಡ್ಕೊತೀವಿ ಮನೆಗೆ, ಹಾಗೆ ನೀವು ಈ ರೀತಿಯಲ್ಲಿ ಬೋರ್ ಪಾಯಿಂಟ್ಗಳು ಮಾಡಿಸಿದಾಗ ನಿಖರವಾಗಿ ನಿಮಗೊಂದಿಷ್ಟು ಧೈರ್ಯ ಬರುತ್ತೆ, ಹೌದು ನಾನು ಮತ್ತೆ ಕೃಷಿನಲ್ಲಿ ಬದುಕ್ಬೋದು ಅಂತ ಹೇಳಿ. ಹಾಗಾಗಿ ಈ ರೀತಿಯ ಕರ್ಕೊಂಡು ಬಂದು ನೀವು ಬೋರ್ ಪಾಯಿಂಟ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸಿದ್ದಾನಿ ಎಂಟರ್ಪ್ರೈಸಸ್ನವ್ರದ್ದು ನಿಮಗೆ ಫೋನ್ ನಂಬರ್ ಏನಾದ್ರು ಬೇಕು ಅಂತಂದರೆ ರವಿ ಅನ್ನೋದು ನಾನು ನಂಬರ್ ಶೇರ್ ಮಾಡ್ತಾ ಇದ್ದೀನಿ. 9880539595 ಅಂತೇಳಿ, ರವಿ ಅಂತೇಳಿ 988053999595 ಅಂತ ಹೇಳಿ. ಹಾಗೆ ನಮಗೆ ಬೋರ್ವೆಲ್ ಲಾರಿ ತೆಗೆಸ್ಕೊಟ್ಟಂದ್ರೆ ಪ್ರವೀಣ್ ಅಂತೇಳಿ ಬುರ್ಜನ್ರೊಪ್ಪದವರು, ಅವ್ರ ನಂಬರ್ ಸಹ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅವ್ರ ನಂಬರ್ ಬಂದುಬಿಟ್ಟು 9900969658 ಅಂತೇಳಿ, 9900969658 ಪ್ರವೀಣ್ ರೆಡ್ಡಿ ಅಂತೇಳಿ ಬುರ್ಜನ್ರೊಪ್ಪದವರು. ಒಳ್ಳೆ ಉತ್ತಮವಾದ ಲಾರಿನ ಅವ್ರು ಕಳಿಸ್ಕೊಟ್ಟಿದ್ರು. ಹಾಗಾಗಿ ಅವ್ರ ನಂಬರ್ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟು ಹೇಳ್ಕೊಂಡು ನಾನು ಮಾತು ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು.